ಅತಿಥಿಗಳು ಆದಂತಹ ಅಖಿಲ ಭಾರತ ಸ್ವಾಧ್ಯಾಯ ಪರಿಷತ್ನ ವಿದ್ವಾನ್ ಶ್ರೀಮತಿ ಮೃದುಲಾ ವಿಜಯೇಂದ್ರ ಅವರಿಂದ ಮಾತುಗಳನ್ನ ಕೇಳೋಣ. ನಾವೆಲ್ಲ ಹೇಳ್ತಾರೆ ಉಪನಿಷತ್ತಲ್ಲಿ, ಈಶಾವಾಸ್ಯಮಿದಂ ಸರ್ವಂ ಯತ್ಕಿಂಚ ಜಗತ್ಯಾಂ ಜಗತ್ ತೇನ ತಿಕ್ತೇನ ಬಂದಿತ ಮಾ ಕೃತಃ ಕಸ್ಯ ಸ್ವಿದ್ದನಂ. ಮಾ ಕೃತಃ ಕಸ್ಯ ಸ್ವಿದ್ದನಂ ಅಂದ್ರೆ ಬೇರೆ ಯಾರು ಏನು ಬೇಡ, ಈ ಇಡೀ ಪ್ರಪಂಚ ಈಶಾವಾಸ್ಯ. ಈಶನು ಆ ವಾಸ ಮಾಡೋ ಜಾಗ. ಮೊದಲು ಅಲ್ಲಿ ದೇವರ ಫೋಟೋ ಇರಬೇಕು, ಆಮೇಲೆ ಮೊದಲು ದೇವರ ದೀಪ ಹಚ್ಚಿನೇ ಪ್ರಾರಂಭ ಮಾಡಬೇಕು. ಅವನು ಬಂದ ಮೇಲೆ ಬೇರೆಯವರೆಲ್ಲ ಆಹ್ವಾನಿತರು. ನಾವು ಬರೀ ಪಟ್ಟೆ ಪೀತಾಂಬರ ಶಂಖ ಚಕ್ರ ಗದಾ ಪದ್ಮ ಇಟ್ಕೊಂಡು ಅದಕ್ಕೆ ಪೂಜೆ ಮಾಡ್ತೀವಿ. ಭಾಗವತ ಪುರಾಣ ಹರಿಕಥಾಮೃತ ಸಾರ ಇಂಥದ್ದು ಓದಬೇಕು. ಕೃಷ್ಣಾಚಾರ ಹೇಳ್ತಾರೆ ದಂಬಾಚಾರ ಸವೈದ್ವದಿ ಮುಚ್ಚತೆ. ಯಾಕೆಂದ್ರೆ ಇಂದ್ರಿಯ ನಿಗ್ರಹ ಮಾಡಿದ್ರೆ ನಾನಾ ಭಕ್ತಿ ಮಾಡಿ ಇಂದ್ರಿಯ ನಿಗ್ರಹ ಇರಬೇಕು. ಮತ್ತೆ ಇಂದ್ರಿಯ ನಿಗ್ರಹದ ಸ್ಟೇಜ್ ಇದೆಯಲ್ಲ, ಅರ್ಜುನ ಕೇಳ್ತಾನೆ, ತುಂಬಾ ಚೆನ್ನಾಗಿ ಒಂದು ಪ್ರಶ್ನೆ ಭಗವದ್ಗೀತೆಯಲ್ಲಿ ಕೇಳ್ತಾನೆ. ಅಲ್ಲ, ಕಾಮ್ಯ ಕರ್ಮ ಮಾಡಿದ್ರೆ ಇಲ್ಲಿ ಎಲ್ಲ ಸುಖ ಸಿಗುತ್ತೆ. ಜ್ಯೋತಿಷ್ಠೋಮ ಹೋಮಯಾಗ ಮಾಡು, ಸ್ವರ್ಗೋಯ ಜ್ಯೋತಿಷ್ಠೋಮ ಯೋಜಿತ ಸೊನ್ನೆ ನಡಿಬೇಕಾಗಿರೋದು. ಅದೇ ನಮ್ಮ ಗೌರವಾಧ್ಯಕ್ಷರು ಅಷ್ಟು ಹಿರಿಯರು ಅವರು ಇವತ್ತು ನಿಜವಾಗಿ ಮೈತ್ರೇಯಿ ಕನ್ನಡ ಮಹಿಳಾ ಹರಿದಾಸ ಟ್ರಸ್ಟಿನ ಎಲ್ಲ ಸಜ್ಜನ ಸಂತತಿಗೆ ಇವತ್ತು ಜಯವಾಗಿದೆ. ಯಾಕಂತಂದ್ರೆ ಇಷ್ಟು ಜನ ಮಹಿಳೆಯರು ಸದಸ್ಯರು ಕೂಡ ನಾವು ಒಂದು ವರ್ಷದವರೆಗೂ ಮಾಡಿದ್ದೀವಿ. ಒಂದು ಕೂಡ ಅದನ್ನೇ ಮಾಡ್ತಾ ಇದ್ದೀವಿ. 1ನೇ ವರ್ಷ 1 ವರ್ಷ ಆಯಿತು ರಿಜಿಸ್ಟರ್ ಮಾಡಿಸಿ ನೋಂದಣಿಯಾಗಿದೆ. ನಾವು ಇದುವರೆಗೆ ಯಾರಿಂದ ಯಾವ ಆರ್ಥಿಕ ಸಹಾಯನೂ ತಗೊಂಡಿಲ್ಲ. ಸ್ವತಂತ್ರವಾಗಿ ಸದಸ್ಯರಿಂದಲೇ ಮಾಡ್ತಾ ಇದ್ದೀವಿ ಅಂತ ಹೇಳಲಿಕ್ಕೆ ಅನ್ನಿಸ್ತದೆ. ಮುಖ್ಯವಾಗಿ ಒಂದು ವಿಷಯ ಇವತ್ತು ಕಾರ್ಯಕ್ರಮಕ್ಕೆ ಸುರೇಶ್ ಭಟ್ ಅವರು ಮತ್ತೆ ಟ್ರಸ್ಟ್ನ ಮೂಲ ಉದ್ದೇಶ ಭಕ್ತಿ ಪಂಥವನ್ನ ಹರಿದಾಸ ಪಂಥವನ್ನ ಅಂದರೆ ಎಲೆಮರೆ ಕಾಯಿಲೆಯಲ್ಲಿರುವಂತಹ ಮಹಿಳಾ ಹರಿದಾಸರನ್ನ ಹಿಂದೆ ಆದಂತಹ ಹರಿದಾಸರ ಕಥೆಗಳನ್ನು ಪ್ರಚಾರ ಮಾಡೋದು. ಈಗಿನ ಕೃತಿಗಳನ್ನು ನಾವು ಹೊಸ ರೀತಿಯಲ್ಲಿ ಆಡಿ ಜನ ಸಮುದಾಯಕ್ಕೆ ಅವರ ಮೊದಲನೇ ವಾರ್ಷಿಕೋತ್ಸವ ನಮ್ಮ ಟ್ರಸ್ಟ್ ಶುರುವಾಗಿ 1 ವರ್ಷ ಆಗಿದೆ. 1 ವರ್ಷದ ಈ ಒಬ್ಬ ಮಹಿಳಾ ಹರಿದಾಸರ ಕಾರ್ಯಕ್ರಮಗಳನ್ನು ನಿರ್ವಹಣೆ ಮಾಡಿಕೊಂಡು ಅವರ ಪರಿಚಯ, ಗೀತ ಗಾಯನ ಮತ್ತು ಅದರ ಅರ್ಥಗಳನ್ನು ಎಲ್ಲರಿಗೂ ತೋರಿಸ್ತಾ ಇದ್ದೀವಿ. ಈ ರೀತಿ 12 ಕಾರ್ಯಕ್ರಮಗಳನ್ನು ಮಾಡಿ ಹಿರಿಯ ಹರಿದಾಸರ ಚರಿತ್ರೆಗಳನ್ನು ನಾವು ಆರಾಧನೆಗಳಲ್ಲಿ ಪ್ರಚಾರ ಮಾಡಿದ್ದೀವಿ. ಅಲ್ಲದೆ ಮೈತ್ರಿ ಟ್ರಸ್ಟ್ ಹೊಸ ಕೃತಿಗಳನ್ನು ರಚನೆ ಮಾಡಿ ಪುಸ್ತಕ ಬಿಡುಗಡೆಯನ್ನು ಮಾಡಿ ಭಾರತೀಯ ಮಹಿಳಾ ದಿನಾಚರಣೆಯಿಂದ ಮಾಡಿದ್ದೀವಿ. ನರಕಾಸುರ 16,000 ಹೆಣ್ಣುಗಳನ್ನು ಸ್ವತಂತ್ರಗೊಳಿಸಿದ ಕಾರಣದಿಂದ ಆ ದಿವಸ ನರಕ ಚತುರ್ದಶಿ ದಿವಸವೇ ನಾವು ಒಂದು ಮಹಿಳಾ ದಿನಾಚರಣೆ, ಭಾರತೀಯ ಮಹಿಳಾ ದಿನಾಚರಣೆ ಪ್ರತಿ 3 ತಿಂಗಳಿಗೆ ಕಾರ್ಯಕ್ರಮಗಳನ್ನು ಮಾಡಿದ್ದೀವಿ. ಈ ನಿಟ್ಟಿನಲ್ಲಿ ನಾವು 6 ಪುಸ್ತಕಗಳನ್ನು ಬಿಡುಗಡೆ ಮಾಡಿದ್ದೀವಿ. ಈ ವಾರ್ಷಿಕೋತ್ಸವದಲ್ಲಿ ಹೊಸ 2 ಪುಸ್ತಕಗಳನ್ನು ಅವರಲ್ಲಿ ಒಟ್ಟು 1 ವರ್ಷದೊಳಗಾಗಿ ಪುಸ್ತಕಗಳನ್ನು ಬಿಡುಗಡೆ ಮಾಡಿದ್ದೀವಿ. ಈ ರೀತಿ ನಮ್ಮ ಕಾರ್ಯಕ್ರಮಗಳನ್ನು ಹೆಚ್ಚು ಮಾಡಿಕೊಂಡು ಹೋಗೋ ಸಾಧಕಿ ಎನ್ನುವಂತ ಪ್ರಶಸ್ತಿಯನ್ನ ನೀಡಲಾಗ್ತದೆ. ಅದು ಮೈತ್ರೇಯಿ ಕನ್ನಡ ಮಹಿಳಾ ಹರಿದಾಸ ಸಂಘ ಥ್ರೂ